ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಬೇಸಿಗೆ ಕಾಲದಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರ್ತದೆ. ಬಿಸಿಲಿನ ಬೇಗೆಯಿಂದ ನಾವು ತುಂಬಾ ಸುಸ್ತಾಗ್ತಾ ಇರ್ತೀವಿ, ಆಯಾಸ ಆಗ್ತಿರ್ತದೆ, ಬಳಲ್ತಾ ಇರ್ತೀವಿ. ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದರೆ ಈ ಬಿಸಿಲಿನ ಬೇಗೆಯಿಂದ ನಮ್ಮ ದೇಹದಲ್ಲಿರ್ತಕ್ಕಂತಹ ನೀರಿನಂಶ ಕಡಿಮೆ ಆಗಿರ್ತದೆ, ಖನಿಜಾಂಶಗಳು ಕಡಿಮೆ ಆಗಿರ್ತದೆ. ಯಾವಾಗ ಬಾಡಿ ಡಿಹೈಡ್ರೇಷನ್ ಆಗಿರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಸುಸ್ತಾಗೋದು, ಆಯಾಸ ಆಗೋದು, ಬಳಲೋದು, ಈ ಎಲ್ಲ ಒಂದು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತೀವಿ. ಇದಕ್ಕೆ ನಾವೇನು ಮಾಡಿಬಿಡ್ತೀವಿ, ಕೂಲ್ ಡ್ರಿಂಕ್ಸ್ಗಳನ್ನ, ಜ್ಯೂಸ್ಗಳನ್ನ ಅಥವಾ ಕೆಲವೊಂದು ಆಹಾರಗಳನ್ನ ಸೇವನೆ ಮಾಡ್ತೀವಿ. ಆದರೆ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಎಳನೀರು, ಮಜ್ಜಿಗೆ ಇವುಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನು ಬೇಸಿಗೆ ಕಾಲದಲ್ಲಿ ಚೆನ್ನಾಗಿ ಇಟ್ಕೋಬೋದು. ಆದರೆ ಎಳನೀರು ಒಳ್ಳೆಯದು, ಮಜ್ಜಿಗೆ ಒಳ್ಳೆಯದು, ಈ ಒಂದು ಕ್ವಶನ್ ಕೇಳ್ತಾರೆ. ಹಾಗಾಗಿ ಎರಡರ ಒಂದು ಮಹತ್ವವನ್ನು ಹಾಗೂ ಆಯುರ್ವೇದದಲ್ಲಿ ಎಳನೀರಿನ ಮಹತ್ವ ಏನು ಹೇಳಿದ್ದಾರೆ, ಮಜ್ಜಿಗೆ ಮಹತ್ವ ಏನು ಹೇಳಿದ್ದಾರೆ, ಈ ಎಲ್ಲ ವಿಷಯವನ್ನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಮ್ಮೊಡನೆ ನಾನು ಹಂಚ್ಕೋತೀನಿ. ಎಳನೀರನ್ನು ಈ ಒಂದು ನಮ್ಮ ದೇಹಕ್ಕೆ ಒಂದು ಪೋಷಕಾಂಶವನ್ನು ಕೊಡ್ತಕ್ಕಂಥ ಒಂದು ಪ್ರಮುಖವಾದ ನೈಸರ್ಗಿಕ ಪಾನೀಯ. ಬೇಸಿಗೆಯಲ್ಲಿ ಅತಿಯಾದ ಒಂದು ಉಷ್ಣಾಂಶದಿಂದ ದೇಹದಲ್ಲಿರ್ತಕ್ಕಂಥ ನೀರಿನಂಶ ಕಡಿಮೆ ಆಗಿರ್ತದೆ, ಖನಿಜಾಂಶಗಳು ಕಡಿಮೆ ಆಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಬಾಡಿ ಡಿಹೈಡ್ರೇಷನ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಎಳನೀರು ಕುಡಿಯೋದ್ರಿಂದ ಇದು ನಮ್ಮ ಬಾಡಿಯಲ್ಲಿರ್ತಕ್ಕಂತಹ ನೀರಿನಂಶನ ಸರಿದೂಗಿಸ್ತದೆ. ಖನಿಜಾಂಶಗಳು ಕಡಿಮೆ ಆಗಿದ್ದರೆ ಅದನ್ನೆಲ್ಲ ನಾರ್ಮಲ್ನಾಗಿ ಮಾಡ್ತದೆ. ಅದ್ರ ಜೊತೆಗೆ ಸುಸ್ತಾಗೋದು, ಆಯಾಸ ಆಗೋದನ್ನು ತಪ್ಪಿಸ್ತದೆ. ಈ ಎಳನೀರು ನಮ್ಮ ದೇಹಕ್ಕೆ ಪೋಷಕಾಂಶಗಳನ್ನು ನೀಡುವುದರ ಜೊತೆಗೆ ನಮ್ಮ ಜೀರ್ಣಕ್ರಿಯೆಯಲ್ಲಿ ತುಂಬಾ ಸಹಕಾರಿಯಾಗಿದೆ, ಚರ್ಮದ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ನಮ್ಮ ದೇಹದಲ್ಲಿ ಸುಸ್ತಾಗೋದು, ಆಯಾಸ ಆಗೋದು ಈ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತದೆ. ಆಯುರ್ವೇದದಲ್ಲಿ ಭಾವಪ್ರಕಾಶ ನಿಘಂಟಿನಲ್ಲಿ ಈ ಎಳನೀರಿನ ಮಹತ್ವವನ್ನು ತಿಳಿಸಿದ್ದಾರೆ. ತಸ್ಯಾಂಬ ಶೀತಲಂ ಹೃದಯಂ ದೀಪನಂ ಶುಕ್ರಲಂ ಲಘು ಪಿಪಾಸ ಪಿತ್ತಜಿತ್ ಸ್ವಾದು ಬಸ್ತಿ ಶುದ್ಧಿಕರಂ ಪರಂ ಅಂತಂದರೆ ಈ ಒಂದು ಶ್ಲೋಕದ ಅರ್ಥ ನಮ್ಮ ದೇಹದಲ್ಲಿರ್ತಕ್ಕಂಥ ಅತಿಯಾದ ಪಿತ್ತವನ್ನು ಕಡಿಮೆ ಮಾಡ್ತದೆ ಹಾಗೂ ಇದು ಒಂದು ನಮ್ಮ ದೇಹಕ್ಕೆ ಜೀರ್ಣಕ್ರಿಯೆಯಲ್ಲಿ ಸಹಕಾರಿಯಾಗಿದೆ. ಬಸ್ತಿ ಶುದ್ಧೀಕರಣ ಅಂತಂದರೆ ನಮ್ಮ ಯೂರಿನರಿ ಬ್ಲ್ಯಾಡರ್ನ ಕ್ಲೀನ್ ಮಾಡ್ತದೆ ಹಾಗೂ ಆಹಾರ ಸುಲಭವಾಗಿ ಜೀರ್ಣ ಆಗಲು ತುಂಬಾ ಸಹಕಾರಿಯಾಗಿದೆ. ಇದರಲ್ಲಿ ಹಲವಾರು ಪೋಷಕಾಂಶಗಳಿದೆ, ಪೊಟ್ಯಾಷಿಯಮ್ ಇದೆ, ಆ್ಯಂಟಿ ಆಕ್ಸಿಡೆಂಟ್ಗಳಿದೆ, ಹೃದಯದ ಆರೋಗ್ಯವನ್ನು ಕಾಪಾಡ್ತದೆ, ರಕ್ತದ ಒತ್ತಡವನ್ನು ನಾರ್ಮಲ್ನಲ್ಲಿಡ್ತದೆ, ಆಯಾಸ ಬಳಲುವಿಕೆಯನ್ನು ತಪ್ಪಿಸ್ತದೆ. ಆದ್ದರಿಂದ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಎಳನೀರನ್ನ ನಾವು ಬೇಸಿಗೆ ಕಾಲದಲ್ಲಿ ಕುಡಿಯೋದ್ರಿಂದ ನಮ್ಮ ದೇಹ ತಂಪಾಗಿರ್ತದೆ, ಆರೋಗ್ಯದಿಂದಿರ್ತದೆ ಹಾಗೂ ಶಕ್ತಿಯುತವಾಗಿರ್ತದೆ. ಇನ್ನು ಮಜ್ಜಿಗೆ ವಿಷಯಕ್ಕೆ ಬಂತು ಅಂದರೆ ಮಜ್ಜಿಗೆನ ನಮ್ಮ ದೇಹದ ಒಂದು ತಂಪನ್ನು ಮಾಡಲಿಕ್ಕೆ ತುಂಬಾ ಸಹಕಾರಿಯಾಗಿದೆ. ಮಜ್ಜಿಗೆನಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ ಹಾಗೂ ಪ್ರೋಬಯೋಟಿಕ್ ಆಗಿ ಕೆಲಸ ಮಾಡ್ತದೆ. ನಮ್ಮ ದೇಹದಲ್ಲಿ ಹೊಟ್ಟೆಯಲ್ಲಿ ಜಠರದಲ್ಲಿ ಇರ್ತಕ್ಕಂತಹ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಹೆಚ್ಚು ಮಾಡ್ತದೆ ಹಾಗೂ ಜೀರ್ಣಕ್ರಿಯೆಯಲ್ಲಿ ತುಂಬಾ ಸಹಕಾರಿಯಾಗಿದೆ, ದೇಹವನ್ನು ತಂಪಾಗಿ ಇಡ್ತದೆ. ಹಾಗಾಗಿ ಈ ಒಂದು ಮಜ್ಜಿಗೆಯನ್ನು ನಾವು ಸೇವನೆ ಮಾಡೋದ್ರಿಂದ ಬೇಸಿಗೆ ಕಾಲದಲ್ಲಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ಅತಿಯಾದ ಒಂದು ಕಫದ ಸಂಬಂಧಿ ಸಮಸ್ಯೆ ಇದ್ರೂ, ವಾತದ ಸಂಬಂಧಿ ಸಮಸ್ಯೆ ಇದ್ರೂ ಇದು ಒಂದು ಔಷಧಿಯಾಗಿ ಕೆಲಸ ಮಾಡ್ತದೆ. ತಕ್ರಂ ವಾತ ಕಫಾರ್ಥಾನಾಂ ಅಮೃತತ್ವಾಯ ಕಲ್ಪತೆ ಅಂತ ಹೇಳಿದ್ದಾರೆ. ಚರಕ ಸಂಹಿತ ಚಿಕಿತ್ಸಾ ಸ್ಥಾನ 13ನೇ ಅಧ್ಯಾಯ 108ನೇ ಶ್ಲೋಕದಲ್ಲಿ ಇದರ ಒಂದು ಅಧ್ಯಾಯದಲ್ಲಿ ಆಚಾರ್ಯ ಚರಕರು ಹೇಳಿದ್ದಾರೆ. ಅಂತಂದರೆ ಇದು ಒಂದು ಅಮೃತ ಸಮಾನ. ಮಜ್ಜಿಗೆ ಕುಡಿಯೋದ್ರಿಂದ ನಮ್ಮ ದೇಹ ತಂಪಾಗಿರ್ತದೆ ಹಾಗೂ ನಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣಾಂಶವನ್ನು ಕಡಿಮೆ ಮಾಡ್ತದೆ. ಕೆಲವೊಂದು ಸಂದರ್ಭದಲ್ಲಿ ಹೀಟ್ ಸ್ಟ್ರೋಕ್ ಅಂತ ಆಗ್ತದೆ. ಈ ಒಂದು ಸಮಸ್ಯೆಗಳನ್ನ ನಿವಾರಣೆ ಮಾಡ್ತದೆ. ಆದ್ದರಿಂದ ಬೇಸಿಗೆ ಕಾಲದಲ್ಲಿ ತಿಳಿ ಮಜ್ಜಿಗೆನ ಕುಡಿಯೋದ್ರಿಂದ ನಮ್ಮ ದೇಹ ತಂಪಾಗಿರ್ತದೆ. ಮಜ್ಜಿಗೆ ಜೊತೆ ನೀವು ಬೇಕಿದ್ರೆ ಜೀರಿಗೆ, ಪುದೀನ ಹಾಗೂ ಉಪ್ಪನ್ನು ಬೆರೆಸ್ಕೋಬಹುದು. ಜೀರಿಗೆನ ನೀವು ಪುಡಿ ಮಾಡಿಕೊಂಡು ಜೀರಿಗೆ ಬೆರೆಸ್ಕೊಳ್ಳೋದ್ರಿಂದ ಜೀರ್ಣಕ್ರಿಯೆ ಸುಲಭವಾಗಿ ಆಗ್ತದೆ ಹಾಗೂ ಪುದೀನ ಸೇರಿಸೋದ್ರಿಂದ ನಿಮಗೆ ಒಂದು ಆರೋಗ್ಯ ಒಂದು ಚೆನ್ನಾಗಿ ಲಭಿಸ್ತದೆ. ಇದರ ಜೊತೆಗೆ ಒಳ್ಳೆಯ ಒಂದು ಸುವಾಸನೆ ಇರ್ತದೆ. ಈ ಪುದೀನ ನಮ್ಮ ಒಂದು ಜೀರ್ಣಕ್ರಿಯೆಗೆ ತುಂಬಾ ಸಹಕಾರಿಯಾಗಿದೆ. ಅದರ ಜೊತೆಗೆ ಉಪ್ಪನ್ನು ಸೇರಿಸೋದ್ರಿಂದ ಖನಿಜಾಂಶಗಳ ಲವಣಾಂಶ ಕಡಿಮೆ ಆಗಿತ್ತು ಅಂತಂದರೆ ಅದನ್ನು ಸರಿ ಮಾಡ್ತದೆ. ಆದ್ದರಿಂದ ಮಜ್ಜಿಗೆಯನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಆರೋಗ್ಯವನ್ನು ಕಾಪಾಡ್ಕೋಬೋದು. ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಈ ಪಾನೀಯಗಳನ್ನ ಬೇಸಿಗೆ ಕಾಲದಲ್ಲಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದ ಡಿಹೈಡ್ರೇಷನ್ ಆಗೋದನ್ನು ತಪ್ಪಿಸ್ಬೋದು, ಆರೋಗ್ಯದಿಂದ ಇರ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.